ಚುನಾವಣೆಗೆ ಇನ್ನು ಕೇವಲ 2 ತಿಂಗಳು ಮಾತ್ರ ಬಾಕಿ ಇದೆ. ಬಹುತೇಕ ಈ ತಿಂಗಳು ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳಿನ ಮೊದಲ ಭಾಗದಲ್ಲಿ ದಿನಾಂಕ ಅನೌನ್ಸ್ ಆಗ್ಬೋದು. ಆದರೆ ಈಗಿನಿಂದಲೇ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ. ಒಂದೇ ವೇದಿಕೆಗೆ 3 ಸಂಭಾವ್ಯ ಅಭ್ಯರ್ಥಿಗಳ ಸಮಾಗಮ ಆಗಿದೆ. ಕಾಂಗ್ರೆಸ್, JDS, ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಂಸದೆ ಸುಮಲತಾ ಅವರು, ಸ್ಟಾರ್ ಚಂದ್ರು, ಡಾಕ್ಟರ್ ಮಂಜುನಾಥ್ ಅವರು, 3 ಕೂಡ ನೋಡಿ. ಡಾಕ್ಟರ್ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿ ಆಗ್ತಾರಾ ಅನ್ನುವ ಪ್ರಶ್ನೆ, ಚಂದ್ರು ಅವರು ಕಾಂಗ್ರೆಸ್ ಅಭ್ಯರ್ಥಿ ಅನ್ನುವ ಚರ್ಚೆಗಳು, ಸುಮಲತಾ ಅವರು ನನಗೆ ಟಿಕೆಟ್ ಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿರುವಂಥದ್ದು. 3 ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದ್ದಂತೆ ಸಂಚಾರವನ್ನು ಹೆಚ್ಚು ಮಾಡಿದ್ರೆ ಮಂಡ್ಯದಲ್ಲಿ ಬಹಳ ಕುತೂಹಲ ಇದೆ. ಈ ಬಾರಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿದೆ. ಹೈ ವೋಲ್ಟೇಜ್ ಕ್ಷೇತ್ರವಾಗುತ್ತಿರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನೋಡಿ, ಒಂದು ಕಡೆ ಡಾಕ್ಟರ್ CN ಮಂಜುನಾಥ್ ಅವರು, ಮತ್ತೊಂದು ಕಡೆ ಚಂದ್ರು, ಇನ್ನೊಂದು ಕಡೆ ಸುಮಲತಾ ಅವರು. 3 ಕೂಡ ಆಕಾಂಕ್ಷಿಗಳೇ. ಒಂದು ಕಡೆ ಪುಟ್ಟರಾಜು ಅವರು ಮೊನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡ್ಬೇಕಾದ್ರೆ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು, ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಆಗಬೇಕು ಅಂತೇಳಿ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಸ್ಟಾರ್ ಮಂಜು ಅವರ ಹೆಸರು ಕೇಳಿ ಬರ್ತಾ ಇದೆ, ಸ್ಟಾರ್ ಚಂದ್ರ ಅವರ ಹೆಸರು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಸಂಸದೆ ಸುಮಲತಾ ಅವರು ಇವತ್ತು ಬೆಳಗ್ಗೆನೂ ಹೇಳಿದ್ದಾರೆ, ನನಗೆ ಟಿಕೆಟ್ ಬೇಕು, ಬಿಜೆಪಿ ಗೆಲ್ಸ್ಕೊಂಡು ಬರ್ತೀವಿ. ಬಹಳ ಕುತೂಹಲ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಲೋಕಸಭಾ ಅಖಾಡಕ್ಕೆ ಧುಮುಕ್ತಾರ ಡಾಕ್ಟರ್ CN ಮಂಜುನಾಥ್ ಅವರು? ಚುನಾವಣೆಯ ಸ್ಪರ್ಧೆ ಬಗ್ಗೆ ಡಾಕ್ಟರ್ ಮಂಜುನಾಥ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕೀಯ ಲೋಕಸಭೆ ಸ್ಪರ್ಧೆ ಬಗ್ಗೆ ಒತ್ತಡ ಇದೆ, ಸ್ಪರ್ಧೆ ಬಗ್ಗೆ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ಮಾಧ್ಯಮಗಳಲ್ಲಿ ಜನ ಮಾತಾಡ್ಕೊಳ್ತಿದ್ದಾರೆ, ಹೀಗೆ ಬರಬೇಕು, ಅಭ್ಯರ್ಥಿ ಆಗಬೇಕು ಅಂತೇಳಿ. ಅವರೇ ಖುದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇಳಿ. ಇವಾಗ ಏನಾಗಿದೆ, ಜನ ಮಾತಾಡ್ತಾ ಇದ್ದಾರೆ, ಮೀಡಿಯಾದಲ್ಲಿ ಕೂಡ ಇದು ಫ್ಲೋಟ್ ಆಗ್ತಾ ಇದೆ. ಬಟ್ ನಾನಿನ್ನೂ ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ. ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ. ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ. ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ, ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ. ಸೊ ಇದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ. ಅದು ರಾಜಕೀಯಕ್ಕೆ ಬರಬೇಕಾ ಬೇಡವಾ ಅನ್ನೋದ್ರ, ಅಂದರೆ ರಾಜಕೀಯ ಅಂತ ನಾನು ಹೇಳ್ತಾ ಇಲ್ಲ, ಅದು ಲೋಕಸಭೆ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ನಾವು ಅಕಸ್ಮಾತು ಲೋಕಸಭೆ ಅಂದರೆ ನನ್ನ ಅರ್ಥ ರಾಜಕೀಯದ ಮೂಲಕ ಅಲ್ಲ, ಲೋಕಸಭೆಯೇ ಬೇರೆ ರಾಜಕೀಯನೇ ಬೇರೆ ನನ್ನ ಅರ್ಥದಲ್ಲಿ. ಸೊ ಹೀಗಾಗಿ ಇನ್ನೂ ಆಲೋಚನೆಯಲ್ಲಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ಹೇಳ್ತೇನೆ. ಸೊ ಈಗಂತೂ ನಾನು ಇನ್ನೂ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲಿ ವೇದಿಕೆಯಲ್ಲಿ 3 ಕೂಡ ಆಕಾಂಕ್ಷಿಗಳು ಸಂಭಾವ್ಯರು ಕಾಣಿಸ್ಕೊಂಡ್ರಲ್ಲ, ಅದೇ ವೇದಿಕೆ ಮುಂಭಾಗದಲ್ಲಿ ಈಗ ಅವರು ನಿಂತಿದ್ದಾರೆ. ಆನಂದ್, ಈಗ 3 ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರೋದು ಬಹಳ ಕುತೂಹಲ ಇದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಒನ್ ಸೈಡೆಡ್ ಅಂತ ಹೇಳಲಾಗ್ತಾ ಇದೆ, ಆದರೆ ಮೈತ್ರಿಯಿಂದ ಯಾರು ನಿಲ್ತಾರೆ ಅನ್ನೋದೇ ಬಹಳ ಕುತೂಹಲ. ಅಲ್ಲಿ ನಿರ್ಮಲಾನಂದನಾಥ ಸ್ವಾಮಿಗಳು ಕೂಡ ಇದ್ದರು. ಏನಾಗ್ಬೋದು, ಬಹಳ ಕುತೂಹಲ ಇದೆ. ಮಂಡ್ಯದ ಜನತೆ ಕಾಯ್ತಿದ್ದಾರೆ ಯಾರು ಅಭ್ಯರ್ಥಿಗಳಾಗ್ತಾರೆ ಅಂತೇಳಿ. ಏನು ಚರ್ಚೆ ಆಗ್ತಾ ಇದೆ ಮಂಡ್ಯದಲ್ಲಿ?
ನಾಗೇಂದ್ರ ಬಾಬು, ಏನು ಇವತ್ತಿನ ಕಾರ್ಯಕ್ರಮ ಒಂದು ರೀತಿ ವಿಶಿಷ್ಟ ಅಂತಲೇ ಹೇಳ್ಬೋದು. ಬಾಲಗಂಗಾಧರನಾಥ ಸ್ವಾಮೀಜಿ ಅವರ 79ನೇ ಜಯಂತ್ಯೋತ್ಸವ ಆ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಧಿಕೃತ ಒಂದು ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಅಂದರೆ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣ ಗೌಡರನ್ನು ಈಗಾಗಲೇ ಅಭ್ಯರ್ಥಿ ಅಂತಲೇ ಬಿಂಬಿಸಲಾಗ್ತಾ ಇದೆ. ಅಧಿಕೃತ ಒಂದು ಘೋಷಣೆ ಬಾಕಿ ಇರುವಂಥದ್ದು. ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ಸಂಸದೆ ಹಾಗೂ ಏನು BJP ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ಸುಮಲತಾ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಇವತ್ತಿನ ಆಕರ್ಷಣೀಯ ಅಂದರೆ ಮಂಜುನಾಥ್ ಅವರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಯಾಕೆಂದರೆ 3 ಜನ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಕುತೂಹಲಗಳು, ಒಂದು ಚರ್ಚೆಗಳು ಕೂಡ ಸಾಕ್ಷಿಯಾಗಿತ್ತು. ಇನ್ನೊಂದು ಕಡೆ ಏನು ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಆರಂಭದಲ್ಲಿ ಕೇಳಿಬಂದಿತ್ತು. ಆದರೆ ಮೊನ್ನೆಯಷ್ಟೇ ಚುಂಚನಗಿರಿಯಲ್ಲಿ ಮಾಜಿ ಸಚಿವ ಹಾಗೂ ಮಂಡ್ಯದ JDS ಟಿಕೆಟ್ ಆಕಾಂಕ್ಷಿಯಲ್ಲಿ ಒಬ್ಬರಾಗಿರುವಂಥ CS ಪುಟ್ಟರಾಜು ಅವರು ಮಂಜುನಾಥ್ ಅವರನ್ನು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ಆಹ್ವಾನ ಮಾಡಿದರು. ಆದನಂತರ ಸಾಕಷ್ಟು ಚರ್ಚೆಗಳು ಕಾರಣ ಆಗಿತ್ತು. ಅದರ ಬೆನ್ನಲ್ಲಿ ಇವತ್ತು ಕಾರ್ಯಕ್ರಮ ಇದ್ದಿದ್ದರಿಂದ ಒಂದಷ್ಟು ಚರ್ಚೆ ಮತ್ತಷ್ಟು ಜಾಸ್ತಿ ಆಗಿತ್ತು. ಇವತ್ತು ಖುದ್ದು ಮಂಜುನಾಥ್ ಅವರೇ ಒಂದು ಸ್ಪಷ್ಟನೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದೇನೆ, ಜನಸೇವೆ ಮಾಡಬೇಕು, ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಜನಸೇವೆಯನ್ನು ಮಾಡಬೇಕು ಅಂತ ಸಾಕಷ್ಟು ಒತ್ತಡಗಳು ಬರ್ತಾ ಇದೆ. ಆದರೆ ಇನ್ನೂ ನಾನು ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ, ಆಲೋಚನೆಯಲ್ಲಿ ಇದ್ದೀನಿ ಅನ್ನೋ ಒಂದು ಮೂಲಕ, ಅಂದರೆ ಇನ್ನೂ ರಾಜಕೀಯಕ್ಕೆ ಬರುವ ಒಂದು ಆಲೋಚನೆಯಲ್ಲಿ ಇದ್ರೂ ಕೂಡ ಅಧಿಕೃತವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಂಗೆ ಕಾಣಿಸ್ತಾ ಇಲ್ಲ. ಆದರೆ ಯಾವ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾರೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ಒಂದಷ್ಟು ಕುತೂಹಲ ಜಾಸ್ತಿ ಆಗಿರುವಂಥದ್ದು. ಅದರಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅಂತ ನೀವು ಏನು ಪ್ರಶ್ನೆ ಕೇಳಿದ್ರಿ, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇವತ್ತು ಸಂಸದೆ ಸುಮಲತಾ ಅವರು ಮಾತಾಡ್ತಾ ನಾನು ಮಂಡ್ಯ ಟಿಕೆಟ್ ಆಕಾಂಕ್ಷಿ, ನಾನು ಮಂಡ್ಯ ಬಿಡೋದಿಲ್ಲ ಅನ್ನೋದನ್ನು ಮತ್ತೆ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಂಡ್ಯದ ಮೈತ್ರಿ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ, ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂದರೆ ಸಂಸದೆ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಕುತೂಹಲ ಮತ್ತಷ್ಟು ಜಾಸ್ತಿ ಆಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.